ನಮಸ್ಕಾರ ಸ್ನೇಹಿತರೆ, ನೀವು ಮನಸ್ಸು ತಿರುಗಿಸುವ ಟ್ವಿಸ್ಟ್ಗಳು ಮತ್ತು ಅದ್ಭುತ ಥ್ರಿಲ್ಲರ್ ಫಿಲ್ಮ್ಗಳನ್ನು ಪ್ರೀತಿಸುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ ವಿಶೇಷವಾಗಿದೆ. ನಾವು ನಿಮಗಾಗಿ 5 ಉತ್ತಮ ದಕ್ಷಿಣ ಭಾರತೀಯ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ತರುತ್ತಿದ್ದೇವೆ. ಇದು ರಹಸ್ಯ ಮತ್ತು ರೋಮಾಂಚನದಿಂದ ತುಂಬಿರುವವು. ಈ ಎಲ್ಲಾ ಸಿನಿಮಾಗಳು ಪ್ರೇಕ್ಷಕರನ್ನು ಆಕರ್ಷಿಸುತ್ತವೆ ಮತ್ತು ಅವರ ಆಳವಾದ ಕಥೆ ಮತ್ತು ಅದ್ಭುತ ನಿರ್ದೇಶನದಿಂದ ಎಲ್ಲರನ್ನೂ ಆಕರ್ಷಿಸುತ್ತವೆ. ಹಾಗಾದರೆ ಈ ರೋಮಾಂಚನಕರ ಪ್ರಯಾಣವನ್ನು ಆರಂಭಿಸಿ ಈ ಸಿನಿಮಾಗಳನ್ನು ಪರಿಗಣಿಸೋಣ. ಇದು ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಅನ್ನು ಹೊಸ ಎತ್ತರಗಳಿಗೆ ತೆಗೆದುಕೊಂಡಿದೆ. ನಮ್ಮ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದೆ ದಿ ಬ್ಲಾಕ್ 2022. ಇದಕ್ಕೆ ಎಂಡ್ ರೇಟಿಂಗ್ 5.5 ಡಿವಿಷನ್ 10 ಮತ್ತು 70% ಗೌ ಬಳಕೆದಾರರು ಇದನ್ನು ಇಷ್ಟಪಟ್ಟಿದ್ದಾರೆ. ಈ ಸಿನಿಮಾ ಕಾಲೇಜ್ ಹಾಸ್ಟೆಲ್ನಲ್ಲಿ ನಡೆಯುವ ರಹಸ್ಯಮಯ ಘಟನೆಗಳ ಆಧಾರದ ಮೇಲೆ ನಿರ್ಮಿಸಲಾಗಿದೆ. ಒಬ್ಬ ವಿದ್ಯಾರ್ಥಿ ಈ ಘಟನೆಗಳ ಮೂಲವನ್ನು ಅರಿಯಲು ಪ್ರಯತ್ನಿಸಿದಾಗ ಅವನು ಒಂದು ಭಯಾನಕ ಸತ್ಯವನ್ನು ಎದುರಿಸುತ್ತಾನೆ. ಸಿನಿಮಾದ ಕತೆ ನಿಧಾನವಾಗಿ ತೀವ್ರತೆಯನ್ನು ಹೆಚ್ಚಿಸುತ್ತಾ ಪ್ರೇಕ್ಷಕರನ್ನು ಕೊನೆಯವರೆಗೂ ಹಿಡಿದಿಡುತ್ತದೆ. ಗೌ ಬಳಕೆದಾರರ ಅಭಿಪ್ರಾಯದ ಪ್ರಕಾರ ಇದು ಒಂದು ಉತ್ಕಂಠಭರಿತ ಮತ್ತು ಭಯಾನಕ ಹಾಸ್ಟೆಲ್ ಕತೆ. ಇದು ನಿಮಗೆ ಕೊನೆಯವರೆಗೂ ಪರದೆ ಬಿಡಿಸಲು ಬಿಡುವುದಿಲ್ಲ. 4ನೇ ಸ್ಥಾನದಲ್ಲಿದೆ ಕೆ ವ್ಯವಕಲನ 13 2019. ಇದಕ್ಕೆ ಎಂಡ್ ರೇಟಿಂಗ್ 6.0 ಡಿವಿಷನ್ 10 ಮತ್ತು 75% ಗೌ ಬಳಕೆದಾರರು ಇದನ್ನು ಇಷ್ಟಪಟ್ಟಿದ್ದಾರೆ. ಇದು ಒಂದು ಮಾನಸಿಕ ಥ್ರಿಲ್ಲರ್. ಇದರಲ್ಲಿ ಒಂದು ಲೇಖಕ ತಾನು ಒಂದು ಕೊಠಡಿಯಲ್ಲಿ ಬಂಧನದಲ್ಲಿರುವುದನ್ನು ಕಂಡುಕೊಳ್ಳುತ್ತಾನೆ. ಕತೆ ಮುಂದುವರಿದಂತೆ ರಹಸ್ಯಗಳು ಹೆಚ್ಚುತ್ತವೆ ಮತ್ತು ನಿಜಕ್ಕೂ ಏನಾಗಿದೆ ಎಂಬುದನ್ನು ಅರಿಯುವುದು ಪ್ರೇಕ್ಷಕರಿಗೆ ಕಷ್ಟವಾಗುತ್ತದೆ. ಸಿನಿಮಾ ಪ್ರತಿಯೊಂದು ದೃಶ್ಯದಲ್ಲಿ ಹೊಸ ಪ್ರಶ್ನೆಯನ್ನು ಎಬ್ಬಿಸುತ್ತದೆ. ಇದು ಪ್ರೇಕ್ಷಕರನ್ನು ಆಲೋಚಿಸಲು ಒತ್ತಾಯಿಸುತ್ತದೆ. ಗೌ ಬಳಕೆದಾರರು ಇದನ್ನು ಒಂದು ಅದ್ಭುತ ಮೈಂಡ್ ಗೇಮ್ ಸಿನಿಮಾ ಎಂದು ಅಭಿಪ್ರಾಯಿಸಿದ್ದಾರೆ. ಇದು ನಿಮ್ಮನ್ನು ಕೊನೆಯವರೆಗೂ ಆಲೋಚಿಸಲು ಪ್ರೇರೇಪಿಸುತ್ತದೆ. 3ನೇ ಸ್ಥಾನದಲ್ಲಿದೆ ಟಿಜ್ವ್ಯೂ 2022. ಇದಕ್ಕೆ ಎಂಡ್ ರೇಟಿಂಗ್ 7.1 ಡಿವಿಷನ್ 10 ಮತ್ತು 80% ಗೌ ಬಳಕೆದಾರರು ಇದನ್ನು ಇಷ್ಟಪಟ್ಟಿದ್ದಾರೆ. ಈ ಸಿನಿಮಾ ಒಂದು ಲೇಖಕರ ಕಥೆ ಆಧಾರಿತವಾಗಿದೆ. ಅವರ ಬರಹದಲ್ಲಿ ಉಲ್ಲೇಖಿಸಿದ ಘಟನೆಗಳು ನಿಜವಾಗುತ್ತವೆ. ಪೊಲೀಸರು ಅವರ ಕಥೆಗಳ ವಾಸ್ತವತೆಯನ್ನು ಪರೀಕ್ಷಿಸಿದಾಗ ಒಂದು ದೊಡ್ಡ ರಹಸ್ಯ ಹೊರಬರುತ್ತದೆ. ಸಿನಿಮಾದ ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ಗಳು ಮತ್ತು ಪ್ರಬಲತೆ ಇದನ್ನು ಒಂದು ಅದ್ಭುತ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ರೂಪಿಸುತ್ತವೆ. ಗೌ ಬಳಕೆದಾರರು ಇದನ್ನು ಒಂದು ಅದ್ಭುತ ಥ್ರಿಲ್ಲರ್. ಇದು ನಿಮ್ಮನ್ನು ಆಲೋಚಿಸಲು ಪ್ರೇರೇಪಿಸುತ್ತದೆ ಎಂದು ಹೇಳಿದ್ದಾರೆ ಮತ್ತು ಇದರ ಅಂತ್ಯವನ್ನು ಊಹಿಸುವುದು ಸುಲಭವಲ್ಲ. 2ನೇ ಸ್ಥಾನದಲ್ಲಿದೆ ಡೇರಿ 2022. ಇದಕ್ಕೆ ಎಂಡ್ ರೇಟಿಂಗ್ 7.2 ಡಿವಿಷನ್ 10 ಮತ್ತು 85% ಗೌ ಬಳಕೆದಾರರು ಇದನ್ನು ಇಷ್ಟಪಟ್ಟಿದ್ದಾರೆ. ಈ ಸಿನಿಮಾ ಒಂದು ಪೊಲೀಸ್ ಅಧಿಕಾರಿ ಕತೆ ಆಧಾರಿತವಾಗಿದೆ. ಅವರು ಒಂದು ಪರಿಹಾರ ಕಾಣದ ಪ್ರಕರಣವನ್ನು ಮತ್ತೆ ತೆರೆದು ಅದನ್ನು ಪರಿಶೀಲಿಸುತ್ತಾರೆ. ತನಿಖೆ ಮುಂದುವರಿದಂತೆ ಅವರಿಗೆ ಅತ್ಯಂತ ಆಶ್ಚರ್ಯಕರ ಸುಳಿವುಗಳು ದೊರಕುತ್ತವೆ. ಪ್ರತಿಯೊಂದು ತಿರುವು ಹೊಸ ಸಸ್ಪೆನ್ಸ್ ಅನ್ನು ತಂದೊಡ್ಡುತ್ತಾ ಅದ್ಭುತ ಛಾಯಾಗ್ರಹಣ ಇದನ್ನು ಒಂದು ಅದ್ಭುತ ಥ್ರಿಲ್ಲರ್ ಆಗಿ ರೂಪಿಸುತ್ತವೆ. ಗೌ ಬಳಕೆದಾರರು ಇದನ್ನು ಒಂದು ಅದ್ಭುತ ಮಿಸ್ಟರಿ ಥ್ರಿಲ್ಲರ್ ಎಂದು ಅಭಿಪ್ರಾಯಿಸಿದ್ದಾರೆ. ಇದು ನಿಮ್ಮನ್ನು ಕೊನೆಯವರೆಗೂ ಹಿಡಿದಿಡುತ್ತದೆ. ಇದೀಗ ಅತ್ಯಂತ ಭಯಾನಕ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಇದು ಪ್ರೇಕ್ಷಕರನ್ನು ಅಚ್ಚರಿ ಮತ್ತು ಭಯದಲ್ಲಿ ಮುಳುಗಿಸಿದೆ. ಮೊದಲನೆಯ ಸ್ಥಾನದಲ್ಲಿದೆ ಡೆಮಂಟ್ ಕಾಲನಿ 2 2024. ಇದಕ್ಕೆ ಎಂಡ್ ರೇಟಿಂಗ್ 6.6 ಡಿವಿಷನ್ 10 ಮತ್ತು 78% ಗೌ ಬಳಕೆದಾರರು ಇದನ್ನು ಇಷ್ಟಪಟ್ಟಿದ್ದಾರೆ. ಈ ಸಿನಿಮಾ ತನ್ನ ಮೊದಲ ಭಾಗಕ್ಕಿಂತಲೂ ಹೆಚ್ಚು ಭಯಾನಕ ಮತ್ತು ರಹಸ್ಯಮಯವಾಗಿದೆ. ಕತೆ ಒಂದು ಪ್ರೇತಬಂಧಿತ ಕಾಲೋನಿಯ ಕುರಿತು. ಅಲ್ಲಿ ಇರುವ ರಹಸ್ಯಗಳನ್ನು ಹೊರತರುವ ಪ್ರಯತ್ನಗಳು ನಡೆಯುತ್ತವೆ. ಸಿನಿಮಾದ ಕುತೂಹಲಮಯ ಮತ್ತು ಭಯಾನಕ ಘಟನೆಗಳು ಪ್ರೇಕ್ಷಕರನ್ನು ಭಯಪಡುವಂತೆ ಮಾಡುತ್ತವೆ, ಜೊತೆಗೆ ಆಲೋಚಿಸಲು ಪ್ರೇರೇಪಿಸುತ್ತವೆ. ಗೌ ಬಳಕೆದಾರರು ಇದನ್ನು ಒಂದು ಅದ್ಭುತ ಹಾರರ್ ಥ್ರಿಲ್ಲರ್. ಇದು ನಿಮ್ಮನ್ನು ಭಯಪಡುವಂತೆ ಮಾಡುತ್ತದೆ ಮತ್ತು ಆಲೋಚಿಸಲು ಪ್ರೇರೇಪಿಸುತ್ತದೆ ಎಂದು ಅಭಿಪ್ರಾಯಿಸಿದ್ದಾರೆ. ಇದು ನಮ್ಮ ಟಾಪ್ 5 ದಕ್ಷಿಣ ಭಾರತೀಯ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳ ಪಟ್ಟಿ. ಈ ಪಟ್ಟಿ ನಿಮಗೆ ಹೇಗೆ ಇತ್ತು? ನಿಮಗೆ ಇವುಗಳಲ್ಲಿ ಯಾವ ಸಿನಿಮಾ ಹೆಚ್ಚು ಇಷ್ಟವಾಯಿತು? ಅಥವಾ ನಿಮಗೆ ಇನ್ನೂ ಯಾವುದಾದರೂ ಅದ್ಭುತ ಥ್ರಿಲ್ಲರ್ ಸಿನಿಮಾ ನೆನಪಿದೆಯಾ? ನಮಗೆ ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಮತ್ತೊಂದು ರೋಮಾಂಚನಕರ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ.